ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಮ್ಮ ಮನೆಯದು. ತುಂಬ ಜನ ಕಮೆಂಟ್ ಮಾಡಿದ್ರಿ ಚೆನ್ನಾಗಿದೆ ನಿಮ್ಮ ಮನೆ ಅಂತ ಹೇಳಿ. ಕೆಲವರೆಲ್ಲ ನೀವು ತುಂಬ ಸ್ಟೈಲಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ, ನೀವು ಈ ರೀತಿ ಇದ್ದೀರಾ ಅಂದರೆ ತುಂಬ ಗ್ರೇಟ್ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಕಮೆಂಟ್ ಮಾಡಿರೋ ಎಲ್ಲ ವೀಕ್ಷಕರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ಏನಂತಂದರೆ, ನಮ್ಮ ಮಗಳಿಗೆ ಸ್ವಲ್ಪ ನೆಗಡಿ ಆಗಿದೆ, ಹಾಗೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹುಷಾರಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ನೋಡಿ, ನಮ್ಮ ಮಗಳು ಏನಾದರೂ ಸಿಕ್ಕಿದ್ರೆ ಬಾಯೊಳಗಡೆಗೆ ಇಟ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾಳೆ. ನೋಡಿ, ಬ್ಯಾಗ್ ಕೊಟ್ಟಿರೋದಕ್ಕೆ ಬಾಯೊಳಗಡೆ ಇಟ್ಕೊಂಡು ಬರೀ ಈ ಥರ ತೀಡ್ಕೆ ಮಾಡ್ತಾ ಇರ್ತಾಳೆ. ಏನಾದರೂ ಕೈಯಲ್ಲಿ ಸಿಕ್ಕಿದ್ರೆ ಸಾಕು ಬಾಯೊಳಗಡೆ ಇಟ್ಕೊತಾಳೆ. ಹೊಸ ಮನೆ ಹತ್ರ ಹೋಗ್ಬಿಟ್ಟು ಕೆಲಸದವ್ರು ಬಂದಿದ್ದಾರೋ ಹೆಂಗೋ ನೋಡಿಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಈ ಕಡೆ ಸ್ವಲ್ಪ ಪೆಂಡಿಂಗ್ ಇದೆ ಕೆಲಸ. ನೆನ್ನೆ ಬಂದಿದ್ದರು, ಇದನ್ನೆಲ್ಲ ಮಾಡಿ ಹೋಗಿದ್ದಾರೆ. 3 ಅಡಿ ಗೋಡೆ ಕಟ್ಟಿದ್ದಾರೆ. RCC ಲೆವೆಲ್ವರೆಗೂ ಆಗಿದೆ ಗೋಡೆ. ಸಜ್ಜೆ ಎಲ್ಲ ಹಾಕಿದ್ದಾರೆ. ಮೇಲ್ಗಡೆ ರೂಮಿಂದಿದು ಸಜ್ಜೆ ಎಲ್ಲ ಹಾಕಿದ್ದಾರೆ ನೋಡಿ. ಇದು 3 ಕಿಟಕಿ ಇಕ್ತಾರೆ, ಸ್ವಲ್ಪ ಗೋಡೆ ಹೊಡೆದ್ಬಿಟ್ಟು 3 ಕಿಟಕಿ ಸಾಕು. ಆ ಕಡೆ ಏನಾದ್ರೂ ಕಬೋರ್ಡ್ ಏನಾದರೂ ಮಾಡಿಸಿದ್ರೆ ಸ್ಪೇಸ್ ಇರಲಿ, ಸುಮ್ಮನೆ ಕಿಟಕಿ ಇಕ್ಕಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಆ ಕಡೆ ಇಡಿಸಿಲ್ಲ. ಸಜ್ಜೆ ನೋಡಿ ಎಲ್ ಶೇಪ್ ಹಾಕಿದ್ದಾರೆ. ಎಲ್ ಶೇಪು ಈ ಕಡೆ ಆದರೆ ಚೆನ್ನಾಗಿರುತ್ತೆ ಅಂತ ಈ ಕಡೆ ಹಾಕ್ಸಿದ್ದೀವಿ ಬಾಗಿಲು ಕಡೆ. 3 ಅಡಿ ಗೋಡೆ ಮಾಡಿದ್ದಾರೆ ಮೇಲ್ಗಡೆ. ಈ ಕಡೆದೆಲ್ಲ ಆಗೈತೆ. ಇವತ್ತು ಬರಬೇಕಾಗಿತ್ತು, ಕೆಲಸದವ್ರು ಬಂದಿಲ್ಲ. ನಮಗೆ ಕೆಲಸದೊಂದು ಕಡೆ ಟೆನ್ಷನ್ ಆದರೆ ಮನೆದೊಂದು ಕಡೆ ಟೆನ್ಷನ್ನು. ಅಯ್ಯೋ ತುಂಬಾ ಟೆನ್ಷನ್ನು ನಮಗಂತೂ. ಎಷ್ಟೊತ್ತಿಗೆ ಮನೆ ಆಗುತ್ತೋ ಅನ್ನಿಸ್ತೈತೆ. ಇದೊಂದು ಸ್ವಲ್ಪ ಬಾಕಿ ಐತೆ ಕೆಲಸ. ಈ ಕಡೆ 3 ಅಡಿ ಗೋಡೆ ಕಟ್ಟಬೇಕಾಗಿತ್ತು, ಬಂದಿಲ್ಲ ಕೆಲಸದವರು. ಬರ್ತಾರೆ ಅಂತ ಅಂದ್ಕೊಂಡ್ವಿ, ಬಂದಿಲ್ಲ. ಮೇಲ್ಗಡೆ ರೂಮಿಗೆ RCC ಹಾಕಬೇಕು. ಇದೊಂದು ವಾರ ಕ್ಯೂರಿಂಗ್ ಆದಮೇಲೆ ಇದನ್ನು RCC ಹಾಕ್ತಾರೆ. ಕೆಲಸದವ್ರು ಬಂದಿಲ್ಲ, ನೋಡಿಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಬಂದ್ವಿ. ಹಾಸ್ಪಿಟ್ಲಿಗೆ ಜೋಗನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ್ವಿ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ, ಯಾಕಂದರೆ ಅಲ್ಲೇ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಅಂತ ಹೇಳಿ ಹೇಳ್ತಾಯಿದ್ರು. ಅದಕ್ಕೆ ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಡಾಕ್ಟ್ರು ಬಂದಿದ್ದಾರೆ. ನಾವು ನಮ್ಮ ಮನೆಯವರು ಅವ್ರಿಗೆ ಸ್ವಲ್ಪ ಹೀಟ್ ಆಗಿಬಿಟ್ಟಿದೆ. ಮೋಷನ್ಗೆ ಹೋಗೋ ಜಾಗದಲ್ಲಿ ಅವ್ರಿಗೆ ತುಂಬಾ ಗುಳ್ಳೆ ಥರ ಆಗಿಬಿಟ್ಟು ಪೈಲ್ಸ್ ಥರ ಆಗಿದೆ. ಅದಕ್ಕೆ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ಎಲ್ಲರೂ ಹೇಳ್ತಾಯಿದ್ರು. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಒಂದು ಸತಿ ಹಿರಿಯೂರಲ್ಲಿ ತೋರಿಸಿದ್ವಿ. ಅವರು ಏನಾಗಲ್ಲ, ಆಪ್ರೇಷನ್ ಏನು ಬೇಡ, ವಾಸಿ ಆಗುತ್ತೆ, ಅದು ತುಂಬ ಓವರ್ ಹೀಟ್ ಆಗಿರೋದು ಅಂತ ಹೇಳಿದರು. ನಮ್ಮ ಮನೆಯವ್ರು ಡಾಕ್ಟ್ರ್ ಹತ್ರ ತೋರಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಇವಾಗ ಅವ್ರಿಗೆ ಅದೊಂದು ಹುಷಾರಿಲ್ಲ. ಇವಾಗ ಮನೆ ಕಟ್ಟೋದೊಂದು ಟೆನ್ಷನ್ ಆದರೆ ಅವ್ರಿಗೆ ಬೇರೆ ಹುಷಾರಿಲ್ವಲ್ಲ, ಅದೊಂದು ಸ್ವಲ್ಪ ಟೆನ್ಷನ್ನು. ಕೂತ್ಕೊಳ್ಳೋಕ್ಕಾಗಲ್ಲ, ಗಾಡಿ ಓಡ್ಸೋಕ್ಕಾಗಲ್ಲ, ಈ ರೀತಿ ಸಮಸ್ಯೆ ಆಗಿದೆ. ನೋಡಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಬೋರ್ಡ್ಗಳೆಲ್ಲ ನಮಗೆ ಗೊತ್ತಾಗದೇ ಇರೋರಿಗೆಲ್ಲ ಮಾಹಿತಿಗಳೆಲ್ಲ ಹಾಕಿದ್ದಾರೆ. ಮಗು ಹೆಣ್ಣಾಗಲಿ ಗಂಡಾಗಲಿ ಮಗು ಒಂದೇ, ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಬೇಡಿ ಅಂತ ಹೇಳಿ ಎಲ್ಲ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ. ಮನೆ ಕಟ್ಟೋದೊಂದು ಟೆನ್ಷನ್ ಆದರೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ವಲ್ಲ, ಅದೊಂದು ಸ್ವಲ್ಪ ಟೆನ್ಷನ್ನು. ಆಪ್ರೇಷನ್ನು ಮಾಡಿಸ್ಕೊಂಬೋದಾದರೆ ಮಾಡಿಸ್ಕೊಬಿಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಸದ್ಯಕ್ಕೆ ಡಾಕ್ಟ್ರು ಬೇಡ ಅಂತ ಹೇಳಿದ್ದಾರೆ ಹಿರಿಯೂರಲ್ಲಿ. ಅದಕ್ಕೆ ಇಲ್ಲೊಂದು ಸತಿ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತಾಯಿದ್ರು. ಡಾಕ್ಟ್ರು ತುಂಬಾ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ಹೇಳ್ತಿದ್ರು ಇಲ್ಲಿ. ಅದಕ್ಕೆ ಇಲ್ಲೇ ತೋರಿಸ್ಕೊಂಡು, ಹಾಗೆ ನಮ್ಮ ಮಗಳಿಗೆ ಸ್ವಲ್ಪ ನೆಗಡಿ ಆಗಿದೆ. ಇವಾಗ ತುಂಬ ಶೀತ ಇರೋದ್ರಿಂದ ನೆಗಡಿ ಆಗಿದೆ. ಅದಕ್ಕೆ ತೋರಿಸ್ಕೊಂಡು ಹೋಗೋಣ, ಒಂದು ಸತಿ ಶಿರಪ್ ಏನಾದರೂ ಇಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನಮ್ಮ ಮನೆಯವ್ರು ತೋರಿಸ್ಕೊಳ್ಳೋಕೆ ಹೋಗಿದ್ದಾರೆ. ನೋಡೋಣ ಇವ್ರು ಏನು ಹೇಳ್ತಾರೆ ಏನು ಅಂತೇಳಿ. ಮನೆಯಲ್ಲೂ ಅವರು ಮನೆ ಮದ್ದೆಲ್ಲ ಮಾಡ್ಕೊಳ್ತಾ ಇದ್ದಾರೆ, ಏನೇನು ಮಾಡ್ಕೋಬೋದು ಮನೇಲಿ ಅಂತೇಳಿ. ಏನು ಚಿಕನ್ ಮಟನ್ ತಿನ್ನೋದಾಗಲಿ ಆ ಥರ ಏನೂ ತಿಂತಾ ಇಲ್ಲ. ಎಲ್ಲ ಚೆನ್ನಾಗೆ ಮನೆಯಲ್ಲೇ ಕ್ಯೂರ್ ಮಾಡ್ಕೊಳ್ತಾ ಇದ್ದಾರೆ. ನೋಡೋಣ ಬೇಗ ವಾಸಿ ಆದರೆ ಸಾಕು. ಅವರು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟರು. ಮನೆಗೆ ಬಂದ್ವಿ ತೋರಿಸ್ಕೊಂಡು. ನೋಡಿ, ಇದು ಮೀಶೋದಲ್ಲಿ ಬುಕ್ ಮಾಡಿದರು, ಸರ್ಜಾ ಕಾಳು ಅಂತ ಹೇಳಿ. ಇದನ್ನು ನೆನೆಸಿ ಕುಡಿದ್ರೆ ಒಳ್ಳೆಯದು ಪೈಲ್ಸ್ಗೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಅದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದಾರೆ. ಹಾಗೆ ನನಗೆ ಒಂದು ಸ್ಟಿಕ್ ಬೇಕಾಗಿತ್ತು, ಸೆಲ್ಫಿ ಸ್ಟಿಕ್ಕು ಇತ್ತು ನಮ್ಮ ಮನೇಲೊಂದು. ಅದು ಮುರಿದೋಗಿತ್ತು. ನಮ್ಮ ಮಗಳು ಆಟಾಡೋದಕ್ಕೆ ತಗೊಂಡೋಗಿ, ನಾವು ನೋಡಿಲ್ಲ, ಆಟಾಡೋದಕ್ಕೆ ತಗೊಂಡೋಗಿ ಮುರಿದೋಗಿತ್ತು. ಅದಕ್ಕೆ ನಾನು ಈ ಥರ ಒಂದು ಸೆಲ್ಫಿ ಸ್ಟಿಕ್ ತರಿಸ್ಕೊಂಡಿದ್ದೀನಿ, ಬೇಕು ಅಂತ ಹೇಳಿ ನನಗೆ. ಬಂದ್ವಿ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರು ಇಂಜೆಕ್ಷನ್ನು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟರು. ಅವರು ಆಪ್ರೇಷನ್ ಏನು ಬೇಡ ಅಂತ ಹೇಳಿದ್ದಾರೆ ಸದ್ಯಕ್ಕೆ.
ನೋಡೋಣ ಹೊಸ ಮನೆಗೆ ಹೋಗೋವರೆಗೂ ಏನೋ ತೊಂದರೆ ಇಲ್ದಿದ್ರೆ ಸಾಕಪ್ಪ. ಆಮೇಲೆ ಬೇಕಾದರೆ ಆಪ್ರೇಷನ್ ಬೇಕಂದರೆ ಆಮೇಲೆ ಮಾಡಿಸ್ಕೊಂಡ್ರೆ ಆಯಿತು. ಇವಾಗ ಅವ್ರು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಆ ಕಡೆ ಈ ಕಡೆ ಓಡಾಡಬೇಕು, ಗಾಡೀಲಿ ಓಡಾಡೋಗಿಲ್ಲ ಪೈಲ್ಸ್ ಆಪ್ರೇಷನ್ ಆದರೆ. ಅದಕ್ಕೆ ಏನು ಮಾಡೋದು, ಹೊಸ ಮನೆಗೆ ಹೋಗೋವರೆಗೂ ಏನೂ ಸಮಸ್ಯೆ ಆಗಲಿಲ್ಲ ಅಂದರೆ ಸಾಕಪ್ಪ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ನೋಡೋಣ, ದೇವ್ರ ದಯದಿಂದನ ಎಲ್ಲ ವಾಸಿ ಆಗಿ ನಮ್ಮ ಮನೆಯವ್ರು ಆರಾಮಾದರೆ ಸಾಕು. ನೋಡಿ, ಇದು ಸೆಲ್ಫಿ ಸ್ಟಿಕ್ಕು ನಾನು ಆರ್ಡ್ರ್ ಮಾಡಿ ಮೀಶೋದಲ್ಲಿ ಬುಕ್ ಮಾಡಿದ್ದು. ಚೆನ್ನಾಗಿದೆ ಇದು. ಸೆಲ್ಫಿ ತಕ್ಕೊಳ್ಳೋಕ್ಕೂ ಮತ್ತು ಎಲ್ಲಾದ್ರೂ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಸೂಪರಾಗಿದೆ. ನಾವಿರೋದು ಹಳ್ಳೀಲಿ. ಹಳ್ಳಿಗೂ ಇವಾಗ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಬಂದಿರೋದ್ರಿಂದ ನಮ್ಮಂಥ ಕೆಲಸ ಮಾಡ್ಕೊಳ್ಳೋರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಬೇಕಾಗಿರೋದು ಬುಕ್ ಮಾಡಿದ್ರೆ ಇವಾಗ ಹಳ್ಳಿಗೆಲ್ಲ ಬಂದಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಮೀಶೋ, ಫ್ಲಿಪ್ಕಾರ್ಟು ಈ ಥರ ಎಲ್ಲನ ನಮ್ಮ ಊರಿಗೆ ಡೆಲಿವರಿ ಇದೆ. ಫ್ಲಿಪ್ಕಾರ್ಟು ಜಗನಹಳ್ಳಿಗೆ ಅಷ್ಟೇ, ಮೀಶೋ ಮಾತ್ರ ನಮ್ಮ ಊರಿಗೆ ಬರುತ್ತೆ, ಮನೆ ಬಾಗಿಲಿಗೆ ತಗೊಂಬಂದು ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಸ್ಟ್ಯಾಂಡ್ ಬಂದಿದೆ, ಸ್ಟ್ಯಾಂಡ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು 250 ರೂಪಾಯಿ. ನನಗೆ ಬೇಕಾಗಿತ್ತು, ಅದಕ್ಕೆ ಬುಕ್ ಮಾಡಿ ತರಿಸ್ಕೊಂಡೆ. ಇವತ್ತು 3 ಬಂದಿದ್ದಾವೆ. ನಮ್ಮ ಮನೆಯವ್ರು ಒಂದು ಸರ್ಜಾ ಕಾಳು ಬುಕ್ ಮಾಡಿದರು, ಅದೊಂದು, ಮತ್ತು ಸೆಲ್ಫಿ ಸ್ಟಿಕ್ ಒಂದು, ಮತ್ತು ಅವರು ಬೆಡ್ಡು ಬುಕ್ ಮಾಡಿದರು. ಇದೇ ಬೆಡ್ಡು ಕೂತ್ಕೊಳ್ಳೋದಕ್ಕೆ. ಅವ್ರಿಗೆ ಇವಾಗ ಈ ರೀತಿ ಸಮಸ್ಯೆ ಆಗಿದೆಯಲ್ಲ, ಆರೋಗ್ಯ ಸಮಸ್ಯೆ, ಅದಕ್ಕೆ ಈ ಥರ ಒಂದು ಬೆಡ್ ಇರಲಿ ಅಂತೇಳಿ ಡಾಕ್ಟ್ರ್ ಹೇಳಿದರು. ಈ ಥರ ಬೆಡ್ ಬುಕ್ ಮಾಡಿ ತಗೊಳ್ಳಿ, ಈ ಥರ ಬೆಡ್ ಹಾಕ್ಕೊಂಡು ಕೂತ್ಕೊಳ್ಳಿ ಅಂತ ಡಾಕ್ಟ್ರ್ ಹೇಳಿದರು. ಈ ಥರ ಬೆಡ್ ಹಾಕ್ಕೊಂಡು ಕೂತ್ಕೊಳ್ಳೋದ್ರಿಂದ ಸ್ವಲ್ಪ ನೋವೆಲ್ಲ ಕಡಿಮೆ ಆಗುತ್ತೆ. ಪ್ರೆಷರ್ ಎಲ್ಲ ಜಾಸ್ತಿ ಬೀಳೋದಿಲ್ವಲ್ಲ, ನೆಲದ ಮೇಲೆ ಕೂತ್ಕೊಂಡ್ರೆ ತುಂಬ ನೋವು ಜಾಸ್ತಿ ಆಗುತ್ತೆ ಅಂತ ಹೇಳಿ ಇದನ್ನು ಬುಕ್ ಮಾಡಿ ತರಿಸ್ಕೊಂಡಿದ್ದಾರೆ. ಇದು 400 ರೂಪಾಯಿ. ಮೀಶೋದಲ್ಲೇ ಬುಕ್ ಮಾಡಿದ್ದು. ಇದೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೈಟು 2 ಗಂಟೆ 2:15 ಟೈಮಲ್ಲಿ ನಮ್ಮ ಮಗಳು ಎದ್ದು ಈ ಥರ ಆಟ ಆಡ್ತಾಯಿದ್ದಾಳೆ ನೋಡಿ. ಹಿಂಗೆ ಎದ್ದು ಆಟ ಆಡ್ತಾಯಿದ್ರೆ ನಾವು ನಿದ್ದೆ ಮಾಡೋದೆಲ್ಲಿ, ಎದ್ದು ಅಷ್ಟೊತ್ತಲ್ಲಿ ಆಟ ಆಡ್ತಾ ಇರೋದು. ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ, ಮಧ್ಯರಾತ್ರಿ 2 ಗಂಟೆಯಲ್ಲಿದು. ಪೆಚ್ಚಲೆ ಪೆಚ್ಚಲೇನಪ್ಪ, ಪೆಚ್ಚು. ಬಾಬು ಬರುತ್ತೆ, ಬಾಬು ಬಾಬು. ಗಗ 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 ಮಾಡಪ್ಪ, ಗಗ ಮಾಡು, ಗಗ ಗಗ ಗಗ. ಓಕೆ ವೀಕ್ಷಕರೇ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ.
ಕಮೆಂಟ್ ಮಾಡಿದಂಥ ಎಲ್ಲ ನಮ್ಮ ವೀಕ್ಷಕರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬೊಬ್ಬರಿಗೆ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ, ಒಬ್ಬೊಬ್ರಿಗೆ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಪಾಪು ಬೇರೆ ಚಿಕ್ಕವಳು, ಅದರಲ್ಲೂ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನಾನು ರಿಪ್ಲೈ ಮಾಡೋದಕ್ಕಾಗೋಲ್ಲ. ಯಾರಿಗಾದರೂ ರಿಪ್ಲೈ ಮಾಡಲಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.